ವಿಷಯಕ್ಕೆ ಬರ್ತೀನಿ ಶಶಿಧರ್ ಅವರೇ, ಅವ್ರಿಗೊಂದು ಒಳ್ಳೆ ಕಂಬ್ಯಾಕ್ ಬೇಕು. ಇದೊಂದು ವೆಪನ್ ಅಷ್ಟೇ. ಅದು ಹೌದು, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಕರ್ನಾಟಕ ವಿಕಾಸ ಕಲ್ಯಾಣ ಪಾರ್ಟಿ ಅಂತ NPP ಅಂತ ಮಾಡ್ಕೊಂಡಿದ್ರು, ಅದನ್ನ ಮರ್ಜ್ ಮಾಡಿದ್ದಾರೆ ಬಿಜೆಪಿಗೆ. ಯಾವ ಬಿಜೆಪಿ ಅವರನ್ನ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ನಿಮ್ಗೆ ಟಿಕೆಟ್ ನಿರಾಕರಣೆ ಮಾಡು, ನಿಮ್ ಜೊತೆ ಮಾತಾಡಕ್ ನನಗೆ ಸಮಯ ಕೊಡೋದಿಲ್ಲ ಅಂತ ಹೇಳಿ ಹೋಗಿದ್ರು, ಅವರೇ ಇವತ್ತು ವಾಪಸ್ ಕರ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಬೆಂತಾಡ್ತಾ ಇದ್ದಾರೆ. ಹೌದು, ಈಗ ಪ್ರಶ್ನೆ ಇರೋದು ಶ್ರೀರಾಮ್ಲು ಅವರು ಅಲ್ಪ ಸ್ವಲ್ಪ ಒಂದು ಒಳ್ಳೆಯ ಮನುಷ್ಯ ಅಂತ, ಒಂದು ಸಂಘಟಿತ ಮನುಷ್ಯ ಅಂತ ಹೆಸರು ತಗೊಂಡಿದ್ರು, ಸಮುದಾಯದಲ್ಲಿ ದೊಡ್ಡ ಲೀಡರ್ ಅಂತ ಎನಿಸ್ಕೊಂಡಿದ್ರು. ಅವರು ಇವ್ರ ಬೆನ್ನಿಗೆ ಬಿದ್ದು ಇವ್ರ ಹೇಳಿಕೆಗಳು ಎಂತೆಂತ ಹೇಳಿಕೆಗಳಿದ್ವು. ಸೋಮಶೇಖರ್ ರೆಡ್ಡಿ ಎಂತೆಂತ ಹೇಳಿಕೆ ಕೊಟ್ಟಿದ್ದು, ಇವನು ಬೆನ್ನಿಗೆ ಚೂರಿ ಆಗ್ತಾನೆ, ಇವನು ಮಾತ್ರ ನೋಡ್ಕೊಂತಾನೆ, ಇವನ್ ಮನೆ ಮಾತ್ರ ಬೇಕು, ಬೇರೆ ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಟ, ಓಪನ್ ಆಗಿ ಹೇಳ್ದ. ಓಪನ್ ಆಗಿ ಶ್ರೀರಾಮುಲು ಎಂತೆಂತ ಹೇಳಿಕೆಗಳು ಕೊಟ್ಟಿದ್ರು. ಕಾಂಗ್ರೆಸ್ ಒಂದಾಗುತ್ತೆ ಶಶಿಧರ್ ಅವರೇ, ಜೆಡಿಎಸ್ ಬಿಜೆಪಿನೇ ಒಂದಾದಾಗ ಪಾಪ ಮಿತ್ರರು ಶತ್ರುಗಳಾಗಿ ಮತ್ತೆ ಮಿತ್ರರಾಗದ್ನ ಯಾಕೆ ವಿರೋಧ. ಕರುಣಾಕರ್ ರೆಡ್ಡಿ ಎಂತೆಂತ ಮಾತಾಡಿದ್ರು. ಕರುಣಾಕರ್ ರೆಡ್ಡಿ ಆಗ್ಲೇ 12-13 ವರ್ಷದಿಂದ ಸೇರ್ದೇ ಇದ್ದವರು ಆಗ್ಲೇ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಈಗ ನಮ್ ಕಡೆ ಒಂದ್ ಮಾತಿದೆ ಬೆಂಗಳೂರು ಕಡೆ, ಕೋಳಿ ಕುಯ್ದ್ರೆ ಎಲ್ಲ ಸೇರ್ತಾರೆ ಅಂತ. ಆ ರೀತಿ ಒಂದು ಪ್ರಶ್ನೆ ಆಗ್ತಾ ಇದೆ. ಏನೋ ಒಂದ್ ಘಟನೆ ಆಗಿದೆ, ಸೇರ್ಬೇಕಾಯ್ತು, ಕಂಬ್ಯಾಕ್ ಅಂತೂ ಬೇಕು ಅವ್ರಿಗೆ. ಯಾಕಂದ್ರೆ ರಾಜಕೀಯ ಅಸ್ತಿತ್ವ ಅವ್ಳು ಹೊರಟೋಗಿದೆ. ಇಲ್ಲಿ ಆಲ್ರೆಡಿ ಕಾಂಗ್ರೆಸ್ ನ ಕಪಿ ಮುಷ್ಟಿಯಲ್ಲಿ ಇದೆ. ಕಾಂಗ್ರೆಸ್ ಅನ್ನ ಇವತ್ತು ಜನ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಇವರು ಮಾನ್ಯ ವಕ್ತಾರ ಹೇಳ್ದಾಗೆ ಪ್ರತಿಯೊಂದನ್ನು ಲೂಟಿ ಮಾಡಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ಗಡಿ 5 ಕಿಲೋಮೀಟರ್ ಅನ್ನ ಹೆಚ್ಚುವರಿ ಮಾಡಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ. ಆ ದೇಶದ ಜೈಲಿನಲ್ಲಿ ಇರುವಂತಹ 2 ರಾಜ್ಯಗಳು ಸಹ ಅವರನ್ನ ಆರೋಪಿ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಅಂದ್ರೆ ಈತನಿಗೆ ಯಾವ ನೈತಿಕತೆ ಇದೆ ಈ ರೀತಿಯಾದಂತಹ ಮಾತುಗಳನ್ನ ಆಡೋದಕ್ಕೆ? ಇವರನ್ನ ಸಮರ್ಥಿಸ್ತಾ ಇದಾರಲ್ಲ ಬಿಜೆಪಿಗೆ. ಇದೆಂತ ಪಕ್ಷ ಇದು ರಾಮರಾಜ್ಯದ ಪಕ್ಷನ, ರಾಮರಾಜ್ಯ ಕನಸುಕೊಂಡು ಓದಿದ ಪಕ್ಷನ, ರಾಜಧರ್ಮವನ್ನು ಪಾಲಿಸಬೇಕು ಅಂತ ವಾಜಪೇಯಿ ಅವ್ರು ಹೇಳಿದ್ರಲ್ಲ. ಎಲ್ಲಿ ಹೋಯ್ತು ಸ್ವಾಮಿ ನಿಮ್ಮ ರಾಜಧರ್ಮ? ಎಲ್ಲಿ ಹೋಯ್ತು ನಿಮ್ಮ? ಅವರು ಸತ್ತಾಗ್ಲೇ ನೀವು ರಾಜಧರ್ಮ ಬಿಟ್ಬಿಟ್ರಿ ಅನ್ಸುತ್ತೆ. ಅವರ ಅಡ್ವಾಣಿ ಅವ್ರು ಹೇಳಿದ ಮಾತುಗಳಿದ್ವಲ್ಲ ಅವನ್ನೆಲ್ಲ ನೀವು ಮರ್ತ್ ಬಿಟ್ರಿ ಅನ್ಸುತ್ತೆ. ನೀವು ಕೇವಲ ಅಧಿಕಾರಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಜನ ಗೊತ್ತಾಗ್ತಾ ಇದೆ. ಈ 2 ಪಕ್ಷಗಳು ಒಂದೇ ರೀತಿಯ ಒಂದೇ ನಾಣ್ಯದ ಮುಖಗಳು ಅಂತ ಸಹ ಗೊತ್ತಾಗ್ತಾ ಇದೆ. ನಾರಾ ಭರತ್ ರೆಡ್ಡಿ ಅವರು ಅಲ್ಲಿ ಸಹ ಅವ್ರ ಮನೆ ಎದುರುಗಡೆ ಫ್ಲೆಕ್ಸ್ ಕಟ್ಟೋದು ಅವಶ್ಯಕತೆನೇ ಇರಲಿಲ್ಲ. ಅವರೇ ಘಟನೆಗೆ ಸಾಕ್ಷಿ, ಅವ್ರು ಮೊದಲನೇ ವೇದಿಕೆ ಅವರೇ ಮಾಡಿಕೊಟ್ರು. ಯಾಕೆ ಮಾಡ್ಬೇಕಾಯ್ತು? ಇಂಥವ್ರನ್ನ ಯಾಕೆ ತಡೀತಾ ಇಲ್ಲ? CM ಅವರು ಅವ್ರನ್ನ ಮಾತಾಡ್ಸೋದಿಲ್ಲ ಅಂತ 2 ದಿನ ದೂರ ಇಟ್ಟಿದ್ರು. ಆದ್ರೂ ಹೋಗಿ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಬೇರೆ ಕಡೆ ಕೂರಿಸ್ಕೊಂಡು ಮಾತಾಡ್ಸ್ಕೊಳ್ಳೋ ಅವಶ್ಯಕತೆ ಏನಿದೆ? ಇಂತಹ ಏನಕ್ಕೋಸ್ಕರ? ರಾಜಕಾರಣಕ್ಕೋಸ್ಕರ, ತಮ್ಮ ಕುರ್ಚಿಗೋಸ್ಕರ ಅಂತ ಇದ್ರೆ. ಕುಮಾರಸ್ವಾಮಿ JDS ಅವ್ರ ವಿಷಯ ತಗೊಬೇಕು. ಕುಮಾರಸ್ವಾಮಿ ಅವರು ಮೇಲೆ ಇದೇ ಜನಾರ್ದನ್ ರೆಡ್ಡಿ ಅವರು ಸಚಿವ ಸಂಪುಟದಲ್ಲಿ ಇರತಕ್ಕಂಥ ಜನಾರ್ದನ್ ರೆಡ್ಡಿ ಅವರು 150 ಕೋಟಿ ಕೇಳಿದ್ರು ನನ್ನ ಹತ್ರ. ಭ್ರಷ್ಟಾಚಾರದ ಆರೋಪ ಹೊರಿಸಿರ್ತಕ್ಕಂಥವ್ರನ್ನ ಕುಮಾರಸ್ವಾಮಿ ಅವರು ಇವತ್ತು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಹೌದು, ಕಾಂಗ್ರೆಸ್ ತಪ್ಪು ಮಾಡಿದೆ, ಜನಾರ್ದನ್ ರೆಡ್ಡಿನೇ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರಲ್ಲ. ನಾರಾ ಭರತ್ ರೆಡ್ಡಿ ಮಾತುಗಳನ್ನ ಅಥವಾ ಅವರ ನಡಾವಳಿಗಳನ್ನ DK ಶಿವಕುಮಾರ್ ಅವ್ರು ತಪ್ಪಿಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಅವರೆಲ್ಲ ಒಂದಾಗೇನೋ ಮಾತಾಡ್ತೀರ, ಅದ್ರಲ್ಲಿ ನಿಮ್ಗೆ ದೋಷ ಕಾಣುತ್ತೆ? ದೋಷನೇ ಅಲ್ವಾ? ನೀವು ಹೇಳಿದ್ದೊಂದು ಮಾಡೋದೊಂದಲ್ವಾ? ನೀವು ಹೇಳಿದ್ಮೇಲೆ ಬದ್ಧತೆ ಇರಬೇಕು. ನೀವು ರಾಜಕಾರಣಿಗಳಾಗಿದ್ದೀರ, ನೀವು ಸಾಮಾಜಿಕ ಎಲ್ಲರೂ ಅಕೌಂಟಬಿಲಿಟಿ ಇರುತ್ತೆ. ನೀವು ಮನೇಲಿ ಏನಾದ್ರು ಮಾಡ್ಕೊಳ್ಳಿ ಹೇಳಿದ್ರಲ್ಲ, ನೀವು ನೋಡಿ, ನೀವು ಹಬ್ಬಗಳಲ್ಲಿ ನೀವು ಸೇರ್ಕೊಳ್ಳಿ, ಸಂಬಂಧ ಬೆಳೆಸ್ಕೊಳ್ಳಿ. ನೀವು ಗಂಡ ಅವರು ಕೊಡಿ, ಹೆಣ್ಣಿವರು ಕೊಡಿ, ನೀವು ಸಂಬಂಧಗಳು ಬೆಳೆಸ್ಕೊಡಿ, ಮದುವೆಗಳು ಮಾಡ್ಕೊಳ್ಳಿ, ನೀವು ಮನೆ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ. ಸಾರ್ವಜನಿಕ ಬದುಕು ಬಂದ ಮೇಲೆ ನೀವು ಹೇಳಿದ ನಡವಳಿಕೆಗಳು, ನೀವು ನಡೀತಾ ಇರ್ತಕ್ಕಂಥ ನಡವಳಿಕೆಗಳ ಮೇಲೆ ನಿರ್ಧಾರ ಆಗುತ್ತೆ. ನೀವೇ ಎಂತಹ ವ್ಯಕ್ತಿಗಳು, ಎಂತಹ ಪಕ್ಷಗಳು, ನೀವು ಎಂತ ನಡವಳಿಕೆ ನಡೆಸ್ತಾ ಇದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅವರ ಕಾರ್ಯಕರ್ತನಿಗೆ 25 ಲಕ್ಷ ರೂಪಾಯಿ ಅನ್ಅಕೌಂಟಬಿಲಿಟಿ ಕೊಟ್ಟಿದ್ದಾರೆ ಅಂತ, ಅದನ್ನು ಸಹ ತನಿಖೆ ಆಗ್ಬೇಕು. ಎಲ್ಲಿನ ಹಣ ಎಲ್ಲಿ ಓಕೆ. ಆದ್ರೆ ಒಂದೇ ನಿಮಿಷ, ಅವರೇ ಮಾಡ್ಬೇಕು. ನೀವು ಏಜೆನ್ಸಿ ಕೊಡಿ, ನೀವು ಕೇಂದ್ರ ಸರ್ಕಾರದಲ್ಲಿ ಇದ್ದೀರಲ್ಲ, ಆಮೇಲೆ ಮಾತಾಡ, ನೀವು ಅದನ್ನ ಆಮೇಲೆ ಹೇಳಿ. ಆದ್ರೆ ಹರ್ಷ ಕೊಲೆ ಆಯ್ತು. ಹರ್ಷ ಕೊಲೆ ಆದಾಗ 60-70 ಲಕ್ಷ ತಗೊಂಡು ಮನೆ ಕೊಟ್ಟು 50 ಕೊಟ್ರಲ್ಲ. ನೀವೇ ಅದನ್ನ ಕೇಳ್ಬೋದು, ನೀವು ಕೇಳ್ಬೇಕಲ್ಲ, ಅದನ್ನ ಕೇಳ್ಬೇಕಲ್ವಾ? ಅಂದ್ರೆ ನೀವಿಬ್ರು ಒಂದೇ ನೋಡಿ. ನೀವು ಮಾತಾಡ್ಬೇಕಾದ್ರೆ ನಾನು ಒಂದು ಶಬ್ದ ಮಾತಾಡಿಲ್ಲ. ದಯವಿಟ್ಟು ಯಾಕೆ ಹಿಂದೂ ಕಾರ್ಯಕರ್ತನೇ ತಾನೆ ನಾನು? ಹಿಂದೂ ಕಾರ್ಯಕರ್ತ ಅಂದ್ಮೇಲೆ ನಿಮ್ ಕಾರ್ಯಕರ್ತ. ಇವಾಗ ಹೇಳಿದ್ರು ಈಗಲೇ ವಕ್ತಾರ ಹೇಳಿದ್ರು, ನಮ್ಮ ಹಿಂದೂ ಕಾರ್ಯಕರ್ತರು 100 ಜನ ಹೋಗಿ KR ಪುರಂ ಅಲ್ಲೆಲ್ಲ ಇದು ಹೊಡೆದ್ರು. ಈಗಲೇ ಹೇಳಿದ್ರು. ಈಗ ಮಾತ್ರ ಹರ್ಷ ನೋಡಿ,
ನೋಡಿ ವರ್ಷ ಆದಾಗ ಬೇರೆ ಪ್ರವೀಣ್ ನಟ್ಟಾರು ಸತ್ತಾಗ ಲಕ್ಷ ಕೊಟ್ರು. ಅವಾಗ ಇವ್ರಿಗೆ ಅಕೌಂಟಬಿಲಿಟಿ ಗೊತ್ತಾಗ್ಲಿಲ್ವಾ? ಅವಾಗ ಕಪ್ಪು ಹಣ ಅಂತ ಗೊತ್ತಾಗ್ಲಿಲ್ವಾ? ಅವ್ರದೇ ಸರ್ಕಾರ ಅಲ್ವಾ, ಮಾಡ್ಬೇಕಲ್ವಾ? ಅದನ್ನ ನೀವು ಮೊದಲು ನೀವು ನಮ್ಮಲ್ಲಿ ₹1 ನೀವು ಮಾಡಾಳಿ ವಿರೂಪಾಕ್ಷಪ್ಪನ 6.5 ಕೋಟಿ ತನಿಖೆ ಮಾಡ್ಸಕ್ಕಾಗಿಲ್ಲ. ಮಾಡೋ 6.5 ಕೋಟಿ ರೂಪಾಯಿ ಸಿಕ್ತು, ಕ್ಲೀನ್ ಚಿಟ್. ನೀವು ₹1 ಕೊಡಿ. ನೋಡಿ ಇವರು JDS ನವ್ರು ಹೇಳ್ತಾ ಇದ್ರಲ್ವಾ, ಅವ್ರನ್ನ ಅವ್ರ ಜೊತೆ ಸೇರ್ಕೊಂತೀವಿ, ಪ್ರತಿಭಟನೆ ಮಾಡ್ಬೇಕಾದ ವಿಷಯ ಪ್ರಜ್ವಲ್ ವಿಷಯದಲ್ಲೂ ಹೇಳಿ ಸ್ವಾಮಿ, ನಾವು ಪ್ರತಿಭಟನೆ ಮಾಡಿ ನಾವು ನಿಮ್ ಜೊತೆಗೆ ಸೇರ್ಕೊಂತೀವಿ. ಪ್ರಜ್ವಲ್ ವಿಷಯದಲ್ಲೂ ಹೇಳ್ಬೇಕಲ್ಲ, ಎಲ್ಲದಕ್ಕೂ ಒಂದೇ ಮಾರ್ಗ ಆಗ್ಬೇಕಲ್ಲ. ಹೌದು, ಕೇಜ್ರಿವಾಲ್ ಯಾಕೆ ಸುಳ್ಳು ಕೇಸು ಸ್ವಂತ ಮನೆ, ಯಾರ್ರಿ ಸ್ವಂತ ಮನೆ? ನೀವು ಯಾರು ಸ್ವಂತ ಮನೆ? ಅವ್ರು ಕಟ್ಟಿರ್ತಕ್ಕಂಥ CM ನಿವಾಸ, ಅವ್ರು ಕಟ್ಟಿರ್ತಕ್ಕಂಥದ್ದು 40 ಕೋಟಿ. ನಮ್ಮ ಅಣ್ಣಾ ಹಜಾರೆ ಹೆಸರು ಎಲ್ಲೋ ತಗೊಂಡ್ ಬಂದಿಲ್ಲ, ಆಮ್ ಆದ್ಮಿ ಪಾರ್ಟಿ ತಂದಿಲ್ಲ. ಸುಳ್ಳು ಹೇಳಿಕೆಗಳಿಂದ ನೋಡಿ ಇಂಥ ಬಾಯಿ ಬಡಿಸೋರು ಮಾಡೋದ್ರಿಂದ ಏನು ಒಳ್ಳೆದಿಲ್ಲ. ಹೌದು, ಜನ ಯಾಕೆ ಓಟ್ ಕೊಟ್ಟರು ಗೊತ್ತಾಗಿದೆ, ಯಾಕೆ ಕಳ್ಸಿದಾರೆ ಅಂತ ಇವತ್ತು ಹೋಗಿ ನೋಡಿ. ಇವತ್ತು ನಿಮ್ಮ ನೈತಿಕ ಜನ ಇವತ್ತು ಕೇಳಿ, ಇವತ್ತು ಜನ ಯಾಕೆ ಕಳ್ಸಿದ್ರು ಗೊತ್ತಾ? ಬಡವರ ಪರಿಸ್ಥಿತಿಗಳನ್ನ ಹೊಡೆದಾಗ್ತಾ ಇದಾರಲ್ಲ, ಇವತ್ತು ಅನುಭವಿಸ್ತಾ ಇದಾರೆ. ಇವತ್ತು ಜನ ಅನುಭವಿಸ್ತಾ ಇದ್ದಾರೆ ದೆಹಲಿಯಲ್ಲಿ. ಎಲ್ಲೆಲ್ಲಿ ಬೇಕಾದ್ರೂ ಅಲ್ಲಿ ಮನೆಗಳು ಕೆಡುತ್ತಾ ಇದ್ದಾರೆ. ಯಮುನಾ ನದಿ ನಾನು 30 ದಿನದಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಿದ್ರೆ ಯಮುನಾ ನದಿ ಸರಿ ಹೋಗ್ಬಿಟ್ಟು ಕ್ಲೀನ್ ಆಗ್ಬಿಟ್ಟು, ಅದೇ ಪಕ್ಕದಲ್ಲಿ ಡಿಸ್ಟಿಲ್ ವಾಟರ್ ತಗೊಂಡ್ ಬಂದಿದ್ರಲ್ಲ, ಡಿಸ್ಟಿಲ್ ವಾಟರ್ ಕ್ಯಾಂಟರ್ ತಗೊಂಡ್ಬಂದು ಹಾಕಿದ್ರಲ್ಲ, ಅಲ್ಲಿ ಸರಿಯಾಗಿದೆ. ಇವ್ರು ಪ್ರಧಾನ ಮಂತ್ರಿ ಕುಡಿಯೋದಕ್ಕೆ ಮಾತ್ರ ಸರಿಯಾಗಿದೆ, ಬೇರೆಯವ್ರಿಗೆ ಸರಿಯಾಗಿಲ್ಲ ಸ್ವಾಮಿ. ಜನ ನೋಡ್ತಾ ಇದ್ದಾರೆ. ಈ ಬಿಜೆಪಿಯ ಬಂಡವಾಳ ಬಯಲಾಗ್ತಾ ಇದೆ. ಕರ್ನಾಟಕದಲ್ಲೂ ಸಹ ಬಿಜೆಪಿಯ ಬಂಡವಾಳ ಬಯಲಾಗ್ತಾ ಇದೆ. ಮುಂದಿನ ದಿನ ಅವರನ್ನ ಮನೆ ಕಳಿಸೋದಕ್ಕೆ ಎಲ್ಲಾರು ಮನೆ ಕಳಿಸಿದೆ. ದೇಶವನ್ನ ಅಡ ಇಟ್ಟಿರ್ತಕ್ಕಂತಹ ದೇಶದ ಸಾಲವನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಇವರ ಸರ್ಕಾರ. ಪರವಾಗಿಲ್ಲ, ಒಂದಲ್ಲ ಒಂದಿನ ನಾವು ಬಂದೇ ಬರ್ತೀವಿ. 20 ರಾಜ್ಯಗಳಲ್ಲಿ ನೀವು ಆಡಳಿತ ನಡೆಸ್ತಾ ಇದ್ದೀರಿ, 20 ರಾಜ್ಯಗಳನ್ನು ಗೆದ್ದಿರೋದು ಬಗ್ಗೂನು ಆಕ್ಷೇಪ ಇದೆಯಲ್ಲ. ಸುಳ್ಳು. ಸುಳ್ಳ 150 ಕೋಟಿ ಜನಗಳು ಓಟ್ ಹಾಕತಕ್ಕಂಥವ್ರು ಯಾರು ಮುಟ್ಟಾಡ್ರಿಲ್ಲ. ಜನರು ಗೊತ್ತಿದೆ ಯಾವ ದೆಹಲಿಯಲ್ಲಿ 90% ಜನರು ಅದೇ ಜನ ಮನೆ ಕಳಿಸಿದ್ದಾರೆ. ಅವ್ರನ್ನ ಯಾಕೆ ಬುದ್ಧಿವಂತರಿದ್ದಾರೆ ಜನ, ಯಾರು ಮುಟ್ಟಾಡ್ರಿಲ್ಲ. 65 ಲಕ್ಷ ಜನರನ್ನ ಬಿಹಾರಲ್ಲಿ SIR ಮೂಲಕ ತೆಗೆದುಬಿಟ್ರಲ್ಲ. ಯಾಕೆ ಅಕ್ರಮ ವಲಸಿಗರ ಪರ ಇದ್ದೀರಾ? ಕರ್ನಾಟಕ ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ನಿಮ್ಮ ರಾಜಕೀಯಕ್ಕೆ ನೀವು ಬ್ರೇಕ್ ಇದ್ದರೆ ನಿಮ್ಮ 50% ನಾಯಕರು ಜೈಲು ಸೇರೋದಂತೂ ಗ್ಯಾರಂಟಿ.